ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಈಗಾಗಲೇ ನೀವು ಈ ಸಂಸ್ಕೃತಿ ಮತ್ತು ಸಾಮಾಜಿಕರಣದ ಅರ್ಥಾದಾಯಕ್ಕೆ ಹಾಗೆ ಆ ಸಾಮಾಜಿಕರಣದ ಹಂತಗಳ ಬಗ್ಗೆ ಈಗಾಗಲೇ ತಿಳಿದುಕೊಂಡಿದ್ದೀರ. ಇಲ್ಲಿ ಸಾಮಾಜಿಕರಣ ಅಂದರೆ ಮಗುವಿನ ಹುಟ್ಟಿನಿಂದ ಸಾಯುವವರೆಗೂ ಕೂಡ ಆ ಮಗುವಿನ ಹಂತವನ್ನು ಯಾವ ವಿಧಾನದಲ್ಲಿ ಯಾವ ರೀತಿ ರೂಪಿಸಲ್ಪಡುತ್ತೆ ಅನ್ನೋದನ್ನು, ಯಾವ ಹಂತದಲ್ಲಿ ಮಗು ಏನೇನೆಲ್ಲ ಕಲಿಯುತ್ತೆ ಅನ್ನೋದನ್ನು ಈ ಸಾಮಾಜಿಕರಣದ ಹಂತಗಳ ಬಗ್ಗೆ ನಾವಿಲ್ಲಿ ತಿಳಿದುಕೊಂಡಿದ್ದೀವಿ. ಆದರೆ ವಿದ್ಯಾರ್ಥಿಗಳಿಗೆ ನಾವಿಲ್ಲಿ ಇಂದು ನಾವು ಈ ಸಾಮಾಜಿಕರಣದ ನಿಯೋಗಿಗಳಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ಹಂತಗಳಲ್ಲಿ ಅಷ್ಟೇ ನೋಡ್ತಾ ಹೋಗ್ತೀವಿ. ಪ್ರೌಢಾವಸ್ಥೆಯಲ್ಲಿ, ಕಿಶೋರಾವಸ್ಥೆಯಲ್ಲಿ ಯಾವ ತಿಳಿದರೆ, ಬಾಲ್ಯಾವಸ್ಥೆಯಲ್ಲಿ, ಹಾಗೆ ಈ ಇಡಿಪಲ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಇವುಗಳಲ್ಲಿ ಯಾವ ರೀತಿಯಲ್ಲಿ ಕಲಿತಾರೆ. ಆದರೆ ಸಾಮಾಜಿಕರಣಗೊಳಿಸಬೇಕಾದ್ರೆ ಇಲ್ಲಿ ಕೆಲವೊಂದು ನಿಯೋಗಿಗಳು ಪಾತ್ರವನ್ನು ವಹಿಸ್ತವೆ. ಯಾವುದಪ್ಪ ಅವೆಲ್ಲ ನಿಯೋಗಿಗಳು ಕೆಲಸವನ್ನು ನಿರ್ವಹಿಸ್ತವೆ ಅನ್ನೋದಾದ್ರೆ ನಾವು ಫಸ್ಟ್ ನೋಡ್ಬೋದು. ಈ ಸಾಮಾಜಿಕರಣದ ನಿಯೋಗಿಗಳು ಅಂದಾಗ ಒಂದು ಅನೌಪಚಾರಿಕ ನಿಯೋಗಿಗಳು, ಎರಡನೇದು ಔಪಚಾರಿಕ ನಿಯೋಗಿಗಳು ಅಂತ ನಾವು ಕರಿತೀವಿ. ಫಸ್ಟ್ ಅನೌಪಚಾರಿಕ ನಿಯೋಗಿಗಳಂತ ನೋಡ್ತೀವಿ. ಔಪಚಾರಿಕ ಸಾಮಾಜಿಕರಣದ ನಿಯೋಗಿಗಳಲ್ಲಿ ಫಸ್ಟ್ ಅನೌಪಚಾರಿಕ ನಿಯೋಗಿಗಳನ್ನು ನೋಡ್ತಾ ಹೋಗ್ತೀವಿ. ಆ ಅನೌಪಚಾರಿಕ ನಿಯೋಗಿಗಳಲ್ಲಿ ಯಾವ್ದನ್ನ ನೋಡ್ಬೋದು ಅಂದ್ರೆ ನಾವು ಫಸ್ಟ್ ನಾವಿಲ್ಲಿ ಕುಟುಂಬವನ್ನ ನೋಡ್ಬೋದು. ಹಾಗೆ ಇಲ್ಲಿ ಔಪಚಾರಿಕ ನಿಯೋಗಿಗಳಂತ ಕೂಡ ನಾವು ಕರಿತೀವಿ. ಯಾವ್ದಪ್ಪ ಔಪಚಾರಿಕ ನಿಯೋಗಿಗಳು ಅಂದಾಗ ಅದನ್ನು ನಾವು ನೆಕ್ಸ್ಟ್ ನೋಡೋಣ ಅಂತ ಹೇಳ್ತೀನಿ. ಓಕೆ, ಫಸ್ಟ್ ಅನೌಪಚಾರಿಕ ನಿಯೋಗಿಗಳಂದಾಗ ಅದರಲ್ಲಿ ಒಂದು ಕುಟುಂಬವನ್ನ ನೋಡ್ಬೋದು. ಏನಪ್ಪ ಇಲ್ಲಿ ಅನೌಪಚಾರಿಕ ನಿಯೋಗಿಗಳಂದಾಗ ಇಲ್ಲಿ ಮಗುವಿನ ಕಲಿಕೆ ಪ್ರಕ್ರಿಯೆ ದಿನ ಹುಟ್ಟಿನಿಂದಲೇ ಪ್ರಾರಂಭವಾಗಿ ಸಾವಿನವರೆಗೂ ಕೂಡ ಇದು ನಡೀತಾ ಹೋಗುತ್ತೆ. ಹುಟ್ಟಿದ ತಕ್ಷಣ ಮಗು ಪ್ರಾರಂಭ ಆಗುತ್ತೆ, ಹಾಗೆ ಸಾವಿನವರೆಗೂ ಕೂಡ ಇದು ನಡೀತಾ ಹೋಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಸಾಮಾಜಿಕ ಸನ್ನಿವೇಶಗಳಿಗೆ ಕುಟುಂಬವು ತನ್ನ ಪಾತ್ರವನ್ನು ನಿರ್ವಹಿಸ್ತಾ ಹೋಗುತ್ತೆ. ಸಾಮಾಜಿಕ ಸನ್ನಿವೇಶಗಳಿಗೆ ಇಲ್ಲಿ ಸಮಾಜದಲ್ಲಿ ಸನ್ನಿವೇಶಗಳು ಚೇಂಜಸ್ ಆಗ್ತಿದ್ದಾವೆ. ಆ ಸನ್ನಿವೇಶಕ್ಕೆ ಹೊಂದಿಕೊಳ್ಳುವಂತೆ ಕುಟುಂಬ ಅನ್ನೋದು ಏನು ಮಾಡುತ್ತೆ, ಸಹಾಯಕವಾಗಿ ಕೆಲಸವನ್ನು ನಿರ್ವಹಿಸುತ್ತೆ. ಅಂದರೆ ಮಗುವನ್ನ ಮೊದಲಿಗೆ ಬರಮಾಡಿಕೊಳ್ಳುವುದು ಕುಟುಂಬ. ನೀವು ನೋಡಿರ್ಬೋದು, ಫಸ್ಟ್ಗೆ ಆ ಮಗುವನ್ನ ಬರಮಾಡಿಕೊಳ್ಳುತ್ತೆ. ತಾಯಿಯ ಗರ್ಭದಿಂದ ಹೊರಗೆ ಬಂದ ತಕ್ಷಣ ಏನು ಮಾಡುತ್ತೆ, ಆ ಕುಟುಂಬ ಫ್ಯಾಮಿಲಿ ಅಂತ ಏನು ಮಾಡುತ್ತೆ, ಈ ಕುಟುಂಬ ಆ ಮಗುವನ್ನ ಬರಮಾಡಿಕೊಳ್ಳುತ್ತೆ. ಹಾಗೆ ಈ ಸಾಮಾಜಿಕರಣದ ಅತಿ ಮುಖ್ಯ ನಿಯೋಗಿ ಅಂದಾಗ ನಾವಿಲ್ಲಿ ಭೌತಿಕ ಸಾಮೀಪ್ಯ ಅಂತ ಕರಿತೀವಿ. ಭೌತಿಕ ಸಾಮೀಪ್ಯ ಅಂದಾಗ ಇಲ್ಲಿ ಒಂದು ನಿರ್ದಿಷ್ಟವಾದಂಥ ಭೂಮಿ, ಒಂದು ಸ್ಥಳವನ್ನು ನೋಡ್ತಾ ಹೋಗ್ತೀವಿ. ಈ ಸ್ಥಳದಾಗ ನಾವು ಕುಟುಂಬ ಅಂತ ಕೂಡ ಹೇಳ್ಬೋದು. ಆ ಮಗುವನ್ನ ಬರಮಾಡಿಕೊಂಡು ಆ ಕುಟುಂಬದ ಸಾಮಾಜಿಕರಣಗೊಳಿಸಬೇಕಾದ್ರೆ ಆ ಮಗುವನ್ನ ಇಲ್ಲಿ ಮೊದಲಿಗೆ ಒಂದು ಭೌತಿಕ ಸ್ಥಳ ಅನ್ನೋದು ಬೇಕು. ಆ ಸ್ಥಳ ಅಂದಾಗ ಕುಟುಂಬ ಒಂದು ಮೂಲ ಅಂಶ ಅಂತ ಹೇಳ್ಬೋದು. ಇಲ್ಲಿ ಮಗುವನ್ನ ಮೃದುತ್ವ, ಹಾಗೆ ಮಗುವಿನ ಮೇಲೆ ಅತಿ ಮುಖ್ಯವಾಗಿ ಈ ಪೋಷಕರಿಗೆ ಅಧಿಕಾರವನ್ನು ನೋಡ್ತಾ ಹೋಗ್ತೀವಿ. ಮಗುವಿನ ಮೇಲೆ ಅಧಿಕಾರವನ್ನು ಪೋಷಕರು ಇಟ್ಕೊಳ್ತಾ ಹೋಗ್ತಾರೆ. ಆ ಮಗುವಿನ ಅಧಿಕಾರದ ಮೂಲಕ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಹೆಚ್ಚಿನ ಪ್ರಭಾವವನ್ನು ಈ ಕುಟುಂಬ ಅನ್ನೋದು ಮಾಡ್ತಾ ಹೋಗುತ್ತೆ. ಹಾಗೆ ಈ ಕುಟುಂಬದಲ್ಲಿ ಪೋಷಕರು ಅದರಲ್ಲಿ ಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸ್ತಾ ಹೋಗ್ತಾರೆ. ಅಂದರೆ ಈ ಪೋಷಕರಿಂದಲೇ ಆ ಮಗು ಏನು ಮಾಡುತ್ತೆ, ಭಾಷೆಯನ್ನು ಕಲಿತಾ ಹೋಗುತ್ತೆ. ಅದಕ್ಕೆ ಸಾಮಾಜಿಕ ಸನ್ನಿವೇಶಗಳಿಗೆ ಅನುಗುಣವಾಗಿ ನೈತಿಕತೆಯನ್ನು ರಚಿಸಲಾಗುತ್ತದೆ. ಅಂದರೆ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಬದುಕಬೇಕು, ಹಾಗೆ ಯಾವ ರೀತಿಯಲ್ಲಿ ಭಾಷೆಯನ್ನು ಕಲಿಬೇಕು. ಉದಾಹರಣೆ ನೋಡ್ಬೋದು, ಈ ಮನೆಯ ಪೋಷಕರಿಂದ, ತಂದೆ ತಾಯಿಗಳಿಂದ ಮಗು ಅಮ್ಮ, ಅಪ್ಪಾಜಿ ಅಥವಾ ಅಣ್ಣ, ಅಕ್ಕ ಅನ್ನೋದನ್ನ ಕಲಿತಾ ಹೋಗುತ್ತೆ. ಹಾಗೆ ತಂದೆ ತಾಯಿಯ ಭಾಷೆಯನ್ನು ಕೂಡ ಏನು ಮಾಡುತ್ತೆ, ಸ್ವತಃ ಕಲಿತಾ ಹೋಗುತ್ತೆ. ಅಂದರೆ ಈ ಕುಟುಂಬದಲ್ಲಿ ಏನೇನೆಲ್ಲ ಕಲಿಬೋದು ಅನ್ನೋದಂದ್ರೆ, ಮಗು ಆ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಬೆಳಿಬೇಕಾದ್ರೆ ಫಸ್ಟು ಸಹಕಾರ, ಸಹನೆ, ತ್ಯಾಗ, ಪ್ರೀತಿ, ಪ್ರೇಮ ಇತ್ಯಾದಿಗಳನ್ನ ಮೊದಲ ಪಾಠ ಇಲ್ಲಿ ಕುಟುಂಬದಲ್ಲಿ ಕಲಿತಾ ಹೋಗುತ್ತೆ. ಮಗುವನ್ನ ಸಾಮಾಜಿಕರಣಗೊಳಿಸಬೇಕಾದ್ರೆ ಕುಟುಂಬ ಒಂದು ಮೂಲ ಅಂಶ ಅಂತ ಹೇಳ್ತೀವಿ. ಮೊದಲಿಗೆ ಮಗುವನ್ನ ಬರಮಾಡಿಕೊಡುತ್ತೆ ಆ ಕುಟುಂಬ. ಆ ಬರಮಾಡಿಕೊಟ್ಟ ತಕ್ಷಣ ಅದೇನು ಮಾಡುತ್ತೆ, ಆ ಮಗುವನ್ನ ಆ ಕುಟುಂಬದ ಸದಸ್ಯರು ಅವರೇನು ಮಾಡ್ತಾರೆ, ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಆ ಮೃದುತ್ವ, ಮಗುವಿನ ಮೃದುತ್ವವನ್ನು ಗಮನಿಸ್ತಾ ಹೋಗ್ತಾರೆ. ಹಾಗೆ ಆ ಮಗುವಿನ ಮೇಲೆ ಅಧಿಕಾರವನ್ನ ರೂಪಿಸ್ತಾ ಹೋಗ್ತಾರೆ. ಈ ಅಧಿಕಾರದ ಮೂಲಕ ಏನು ಮಾಡ್ತಾರೆ, ಆ ಮಗುವನ್ನ ತನ್ನದೇ ಆದಂಥ ರೀತಿಯಲ್ಲಿ ಸಮಾಜದಲ್ಲಿ ತನ್ನನ್ನು ಬೆಳೆಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅಧಿಕಾರದಲ್ಲಿ ಗೌರವಗಳನ್ನು ನೀಡುವುದನ್ನು ಕಲಿತಾ ಹೋಗುತ್ತೆ. ಆ ಕುಟುಂಬದಲ್ಲಿರುವಂಥ ಮಗು ಏನು ಮಾಡುತ್ತೆ, ಅಲ್ಲಿನ ದೊಡ್ಡ ಹಿರಿಯರಿಗೆ ಗೌರವಗಳನ್ನು ಸೂಚಿಸುವುದನ್ನು ಅಥವಾ ಗೌರವವನ್ನು ನೀಡುವುದನ್ನು ಕಲಿತಾ ಹೋಗುತ್ತೆ. ಹಾಗೆ ಈ ಶಿಶು ಏನು ಮಾಡುತ್ತೆ, ಕುಟುಂಬದಲ್ಲಿ ಸಹಕಾರ, ತ್ಯಾಗ, ಸಹನೆ, ಪ್ರೀತಿ, ಪ್ರೇಮ ಮುಂತಾದವುಗಳನ್ನು ಮೊದಲಾದ ಪಾಠಗಳನ್ನು ಈ ಕುಟುಂಬದಲ್ಲಿ ಏನು ಮಾಡುತ್ತೆ, ಮಗು ಕಲಿತಾ ಹೋಗುತ್ತೆ. ಅಂದರೆ ಇನ್ನೊಬ್ಬರ ಮೇಲೆ ಸಹನೆ, ಹಾಗೆ ಸಹಕಾರ ಮಾಡುವಂಥ ಗುಣವನ್ನು, ತ್ಯಾಗದ ಇನ್ನೊಬ್ಬರಿಗೋಸ್ಕರ ತ್ಯಾಗ ಮಾಡುವಂಥದ್ದು, ಪ್ರೀತಿ, ಪ್ರೇಮ, ಇಲ್ಲಿ ತಂದೆ ತಾಯಿಯನ್ನು, ಅಕ್ಕ ತಂಗಿಯರನ್ನು ಪ್ರೀತಿಸುವಂಥ ಗುಣಗಳನ್ನು ಈ ಮಗು ಇಲ್ಲಿ ಏನು ಮಾಡುತ್ತೆ
ಅನೌಪಚಾರಿಕ ನಿಯಂತ್ರಣದ ಸಾಧನವಾಗಿ ಕುಟುಂಬದಲ್ಲಿ ಮಗು ಕಲಿಯುತ್ತೆ. ಅರ್ಥ ಆಗ್ತಿದೆಯಲ್ಲ? ಓಕೆ, ಇಲ್ಲಿ ಮೊದಲಿಗೆ ಅತಿ ನಿಕಟವಾದಂಥ ಸಂಬಂಧಗಳನ್ನು ಅವನ ಪೋಷಕರು ಮತ್ತು ಸಂಬಂಧಗಳಿಗೆ ಉಂಟಾಗ್ತಾ ಹೋಗುತ್ತೆ. ಮಗುವು ಮತ್ತು ಆ ಪೋಷಕರಿಗೆ ಏನು ಮಾಡುತ್ತೆ, ಮೊದಲವಾಗಿ ಅತಿ ನಿಕಟವಾದಂಥ ಸಂಬಂಧವನ್ನು ಆ ಪೋಷಕರು ಇಟ್ಕೊಳ್ತಾ ಹೋಗ್ತಾರೆ. ಮಗುವಿನ ಮೇಲೆ ಅಧಿಕಾರವೂ ಇದೆ. ತಂದೆ ತಾಯಿಗೆ ಏನೈತೆ, ಮಗುವಿನ ಮೇಲೆ ಅಧಿಕಾರವೂ ಕೂಡ ಇದೆ. ಹಾಗೆ ಈ ಸ್ವೀಕರಿಸುವಂಥ ಬಂಧುಗಳಿಗೆ, ಬಂಧು ಮಿತ್ರರೊಂದಿಗೆ, ಪೋಷಕರೊಂದಿಗೆ ಆ ಮಗುವಿನ ಭಾವನಾತ್ಮಕ ಗುಣಗಳು ಸಾಮಾಜಿಕರಣದಲ್ಲೇ ಸುಲಭ ಆಗ್ತಾ ಹೋಗುತ್ತೆ. ಇಲ್ಲಿ ಕುಟುಂಬದಲ್ಲಿ ಕೂಡ ಏನು ಮಾಡುತ್ತೆ, ಈ ಕುಟುಂಬದಲ್ಲಿ ತಲೆಮಾರಿನಿಂದ ತಲೆಮಾರಿಗೆ ಸಂಸ್ಕೃತಿ ಅನ್ನೋದು ವರ್ಗಾವಣೆಯನ್ನು ಮಾಡ್ತಾ ಹೋಗುತ್ತೆ. ಸಂಬಂಧಗಳು ವರ್ಗಾವಣೆ ಆಗುತ್ತೆ. ಈ ಒಂದು ಪೀಳಿಗೆಯಿಂದ, ಉದಾಹರಣೆ ಅಜ್ಜನಿಂದ ಮಗನಿಗೆ ಸಂಸ್ಕೃತಿ ಅನ್ನೋದು ವರ್ಗಾವಣೆ ಆಗ್ತಾ ಹೋಗುತ್ತೆ. ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ, ತಂದೆಯಿಂದ ಮಗನಿಗೆ ಸಂಸ್ಕೃತಿ, ಅವನ ಭಾಷೆ, ಅವನ ಉಡುಗೆ ತೊಡುಗೆ, ಶೈಲಿಗಳು, ಅವನ ಗುಣಗಳು, ತ್ಯಾಗ, ಪ್ರೀತಿ, ಪ್ರೇಮದ ಗುಣಗಳನ್ನು ಈ ಮಗು ಕಲಿತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಮಗು ಈ ಕುಟುಂಬದಲ್ಲಿ ತನ್ನನ್ನು ಸಾಮಾಜಿಕರಣಗೊಳಿಸಲು ಅತಿ ಹೆಚ್ಚಾಗಿ ಬೆಳೆಯಬೇಕಾದ್ರೆ ಈ ಕುಟುಂಬ ಅನ್ನೋದು ಮೂಲ ಅಂಶ ಅಂತಂದು ಹೇಳ್ಬೋದು. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳೇ? ಸಾಮಾಜಿಕರಣ ನಿಯೋಗಿಗಳಂದಾಗ ಫಸ್ಟ್ ಒಂದು ಅನೌಪಚಾರಿಕ ನಿಯೋಗಿಗಳನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಫಸ್ಟ್ ಅನ್ನೋದಾದ್ರೆ ಕುಟುಂಬವನ್ನು ನೋಡ್ತಾ ಹೋಗ್ತೀವಿ. ಕುಟುಂಬ ಏನೇನೆಲ್ಲ ಮಗುವನ್ನ ವ್ಯಕ್ತಿತ್ವವನ್ನು ರೂಪಿಸಬಹುದು, ವಿಕಾಸಗೊಳಿಸಬಹುದು ಅನ್ನೋದಕ್ಕೆ ನಾವಿಷ್ಟು ತಿಳ್ಕೊಂಡಿದ್ದೀವಿ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳ? ಓಕೆ, ನೆಕ್ಸ್ಟ್ ನೋಡೋಣ. ಈ ಸಾಮಾಜಿಕರಣದ ನಿಯೋಗಿಗಳಲ್ಲಿ ಅನೌಪಚಾರಿಕ ನಿಯೋಗಿಗಳ ಸಾಧನವಾಗಿ ಮತ್ತೊಂದು ಅಂಶವನ್ನು ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ಈ ಸಾಮಾಜಿಕರಣದ ನಿಯೋಗಗಳಾಗಿ ಕುಟುಂಬವನ್ನು ತಿಳ್ಕೊಂಡಿದ್ರೆ, ಈಗ ಸೆಕೆಂಡ್ ಒನ್ ನೋಡಿದರೆ ಸಮವಯಸ್ಕರು ಅಂತ ಕರೀತೀವಿ. ಬಿ ಏನಪ್ಪ ಈ ಸಮವಯಸ್ಕರು? ಸಮವಯಸ್ಕರು ಅಂದಾಗ ಸಮಾನ ವಯಸ್ಸಿನವರನ್ನ ಸಮವಯಸ್ಕರು ಅಂತ ಕರಿತೀವಿ. ಅಂದ್ರೆ ಜೊತೆಗಾರರನ್ನ ಸಮವಯಸ್ಕರು ಅಂತ ಕರಿತೀವಿ. ಯಾವ್ಯಾವ ಜೊತೆಗಾರರನ್ನ? ನಾವು ನೆರೆಹೊರೆಯಲ್ಲಿರುವಂಥ ನಮ್ಮ ಒಂದೇ ವಯಸ್ಸಿನವರು, ಸಮಾನ ಆಸೆ, ಅಭಿಮಾನ, ಆಸಕ್ತಿಗಳನ್ನು ಒಳಗೊಂಡಂಥ ಸ್ನೇಹಿತರನ್ನ, ಅಕ್ಕಪಕ್ಕದವರನ್ನ, ಅಥವಾ ಶಾಲೆಯಲ್ಲಿ ಕಲಿಯುವಂಥ ಸಮಯದಲ್ಲಿ ಇರುವಂಥ ಸ್ನೇಹಿತರನ್ನ, ಅಥವಾ ಜೊತೆಗೂಡಿ ಆಟ ಆಡುವಂಥ ಸಮವಯಸ್ಕರನ್ನ ಸಮವಯಸ್ಕರು ಅಂತ ನಾವು ಕರಿತೀವಿ. ಇವರು ಕೂಡ ಏನು ಮಾಡ್ತಾರೆ, ಮಗುವಿನ ಸಾಮಾಜಿಕರಣವನ್ನು ಗೊಳಿಸ್ತಾ ಹೋಗ್ತಾರೆ. ಈ ಸಾಮಾಜಿಕ ನಿಯೋಗಗಳಲ್ಲಿ ಸಮವಯಸ್ಕರು ಒಂದು ನಂತರದ ಸ್ಥಾನದಲ್ಲಿ, ಎರಡನೇ ಸ್ಥಾನದಲ್ಲಿ ಇದೆ ಅಂತ ಹೇಳ್ಬೋದು. ಮಗುವಿನ ಸಮವಯಸ್ಕರ ಜೊತೆ ಈ ಮಗು ಏನು ಮಾಡುತ್ತೆ, ಆಟವನ್ನು ಆಡ್ತಾ ಹೋಗುತ್ತೆ. ಸಮಾನ ಅಂತಸ್ತನ್ನು ಹೊಂದುತ್ತಾ, ಇಲ್ಲಿ ಯಾರು ಸಮಾನ ಅಂತಸ್ತಿದ್ದಾರೆ ಅವರನ್ನ ಜೊತೆ ಸಾಹಸವನ್ನಲ್ಲೇ ಮಾಡ್ತಾ ಹೋಗುತ್ತೆ. ಹಾಗೆ ಸ್ನೇಹಿತರು, ತರಗತಿಯ ಮಿತ್ರರಾದವರುಗಳನ್ನ ಇಲ್ಲಿ ನೋಡ್ತಾ ಹೋಗ್ತೀವಿ. ನೆರೆಹೊರೆಯವರ ಸಹ ಸ್ನೇಹಿತರಾಗ್ಬೋದು, ಅಥವಾ ಇಲ್ಲಿ ಈ ಶಾಲೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಾಗಿರ್ಬೋದು. ಇವ್ರ ಜೊತೆಗೆ ಈ ಮೊದಲಾದವುಗಳನ್ನ ಈ ಸಮವಯಸ್ಕರ ಜೊತೆಯಲ್ಲಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ಮಗುವಿನ ವರ್ತನೆ ಹೊಂದುವಲ್ಲಿ, ವಿಕಾಸವನ್ನು ರೂಪಿಸುವಲ್ಲಿ, ಹಾಗೆ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವಲ್ಲಿ, ಆ ಮಗು ತನ್ನ ಗುರಿಗಳನ್ನು ಈಡೇರಿಸಿಕೊಳ್ಳುವಲ್ಲಿ, ಮೈಗೂಡಿಸಿಕೊಳ್ಳುವಲ್ಲಿ ಸಮಾನ ವಯಸ್ಕರು ಕೆಲವೊಂದು ಪ್ರಮುಖ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಹೋಗ್ತಾರೆ. ಮಗು ಬೆಳಿಬೇಕು, ಆದರ್ಶಗಳನ್ನು ಪಾಲಿಸಬೇಕು, ಹಾಗೆ ವ್ಯಕ್ತಿತ್ವಗಳನ್ನು ರೂಪಿಸ್ಕೋಬೇಕಾದ್ರೆ, ಅವರ ಕರ್ತವ್ಯಗಳನ್ನು ನಿರ್ವಹಿಸಬೇಕಾದ್ರೆ ಇಲ್ಲಿ ಸಮವಯಸ್ಕರು ಒಂದು ಮುಖ್ಯವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾರೆ. ಇಲ್ಲಿ ಪೋಷಕರು ಮತ್ತು ಶಿಕ್ಷಕರಿಂದ ಪಡೆದುಕೊಳ್ಳಲಾಗದಂಥ ಕೆಲವೊಂದು ಸಂಗತಿಗಳನ್ನು, ಸಮವಯಸ್ಕರಂದಾಗ ಮಕ್ಕಳಿಗೆ ಪೋಷಕರು, ತಂದೆ ತಾಯಿಗಳಿಂದ ಮತ್ತು ಶಾಲೆಯಲ್ಲಿ ಶಿಕ್ಷಕರಿಂದ ಪಡೆದುಕೊಳ್ಳಲಾಗದಂತಹ ಕೆಲವೊಂದು ಸಂಗತಿಗಳನ್ನು ಈ ಸಮವಯಸ್ಕರಿಂದ ಮಗು ಏನು ಮಾಡುತ್ತೆ, ಕಲಿತಾ ಹೋಗುತ್ತೆ. ಏನಪ್ಪ ಕೆಲವೊಂದು ಅಂದರೆ, ಮಗು ತನ್ನ ಸ್ನೇಹಿತರ ಜೊತೆಗೆ ಆಟ ಆಡ್ತಾ ಇರುತ್ತೆ. ಆಟ ಆಡುವಂಥ ಸಂದರ್ಭದಲ್ಲಿ ಕೂಡ ಅದು ಆಟವನ್ನು ಕಲಿತಾ ಹೋಗುತ್ತೆ. ಈ ಕಬಡ್ಡಿಯನ್ನು, ಕ್ರಿಕೆಟ್ ಆಡೋದನ್ನು ಸ್ನೇಹಿತರ ಜೊತೆ ಕಲಿತಾ ಹೋಗುತ್ತೆ. ಆದರೆ ಮನೆಯಲ್ಲಿ ಯಾರು ಕೂಡ ಅದನ್ನು ಹೇಳ್ಕೊಳ್ಳೋದಿಲ್ಲ. ಹಾಗೆ ಕೆಲವೊಂದು ಸಮೂಹಗಳಿಂದ ಮಗು ಸಂಸ್ಕೃತಿಯ ಜೊತೆಗೆ ಅನೌಪಚಾರಿಕ ಅಂಶಗಳಾದಂಥ ಸೊಗಸುಗಾರಿಕೆ, ಗೀಳು, ತೃಪ್ತಿಪಡಿಸುವಿಕೆ ಮುಂತಾದವನ್ನ, ಕೆಲವೊಂದು ರಹಸ್ಯ ಕ್ರಮಗಳನ್ನು ಇತ್ಯಾದಿಗಳನ್ನು ಕಲಿತಾ ಹೋಗುತ್ತೆ. ಅಂದರೆ ಕೆಲವೊಂದು ರಹಸ್ಯವಾದಂಥ ಸಂಗತಿಗಳನ್ನು ಕೂಡ ಇದು ಕಲಿತಾ ಹೋಗುತ್ತೆ. ಉದಾಹರಣೆ ನಾವು ನೋಡ್ಬೋದು ಯಾವ್ಯಾವುದನ್ನೋದಾದರೆ, ಇಲ್ಲಿ ಮೊದಲಿನ ಹಂತದಲ್ಲಿ ಬಿಟ್ಟು ಈ ಸಮವಯಸ್ಕರ ಜೊತೆಗೆ ಲೈಂಗಿಕ ಜ್ಞಾನವನ್ನು ಪಡಿತಾ ಹೋಗುತ್ತೆ. ಲೈಂಗಿಕ ಈ ಸಮವಯಸ್ಕರ ಅಂದಾಗ ಮಗು ಏನ್ಬಿಡುತ್ತೆ, ವಿಕಾಸ ಹೊಂದಿದಂತೆಲ್ಲ ಏನ್ಬಿಡುತ್ತೆ, ಲೈಂಗಿಕ ಜ್ಞಾನವನ್ನು ಹೊಂದುತ್ತಾ ಹೋಗುತ್ತೆ. ಅದು ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆಯೋ ಅಂತ ಮಗು ಸಮವಯಸ್ಕರ ಸಮೂಹದಿಂದಲೇ ಬರ್ತಾ ಹೋಗುತ್ತೆ. ಅದು ಸರಿನೋ ತಪ್ಪು ಅನ್ನೋದನ್ನು. ಅಂದರೆ ಇಲ್ಲಿ ಮಗು ಏನು ಮಾಡುತ್ತೆ, ತನ್ನ ನಿಷೇಧಿತ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಸಮೂಹಗಳು ಮತ್ತು ಅವಕಾಶಗಳನ್ನು ನೀಡ್ತಾ ಹೋಗುತ್ತೆ. ಅಂದರೆ ಯಾವುದಾಗಿದ್ದು ನಿಷೇಧಿತ ಸಂಗತಿಗಳು, ಅಲ್ಲಿ ಯಾರು ಹೋಗಬಾರ್ದು, ಅದನ್ನು ನೋಡಬಾರ್ದು ಅಂತ ನಾವೇನು ನಿಷೇಧಿತ ಸಂಗತಿಗಳಿದ್ದಾವೆ ಅದನ್ನು ಸ್ನೇಹಿತರ ಜೊತೆಗೆ, ಕೆಟ್ಟದ್ದಾಗಿದೆ ಅನ್ನೋದಾದ್ರೆ ಕೆಟ್ಟದನ್ನು ಕೂಡ ಮಗು ನೋಡ್ತಾ ಹೋಗುತ್ತೆ, ಕೇಳ್ತಾ ಹೋಗುತ್ತೆ. ಅದರ
ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗುತ್ತೆ. ಹಾಗೆ ಒಳ್ಳೆಯದ ಬಗ್ಗೆ ಕೂಡ ಮಗು ಏನು ಮಾಡ್ತದೆ, ಗುರಿಗಳನ್ನ ಸಾಧಿಸಲಿಕ್ಕೆ ಸಮಾಜದಲ್ಲಿ ನಾನು ಚೆನ್ನಾಗಿ ಓದಬೇಕು, ಅತಿ ಸ್ಕೋರನ್ನು ಮಾಡಬೇಕು ಅನ್ನೋಂಥ ಗುರಿ ಅಂತ ಏನು ಇಟ್ಕೊಂಡಿರುತ್ತೆ ಆ ಮಗು ಮೊದಲಿಗೆ ಕುಟುಂಬದ ನಂತರ ಆ ಸಮವಯಸ್ಕರಿಂದ ಹೆಚ್ಚು ವಿಷಯಗಳನ್ನು ಇಲ್ಲೇ ಪಡಿತಾ ಹೋಗುತ್ತೆ. ಅಂದರೆ ಈ ಮಗು ಸಮವಯಸ್ಕರ ನಂತರ ಸ್ಥಾನದಲ್ಲಿ, ಎರಡನೇ ಸ್ಥಾನದಲ್ಲಿ ಸಮವಯಸ್ಕರ ನೋಡ್ತಾ ಹೋಗ್ತೀವಿ. ಇದು ಸಮವಯಸ್ಕರ ಜೊತೆ ಆಟವನ್ನು ಆಡ್ತಾ ಹೋಗುತ್ತೆ, ಊಟ ಮಾಡೋದು ಅಥವಾ ಜೊತೆಯಲ್ಲಿ ಮಲಗುವಂಥದ್ದು, ಸ್ನೇಹಿತರ ಜೊತೆಗೆ ತರಬೇತಿಗಳನ್ನು, ಮಿತ್ರರೊಂದಿಗೆ ಒಳಗೊಳ್ತಾ ಹೋಗುತ್ತೆ, ಸೇರ್ಕೊಳ್ತಾ ಹೋಗುತ್ತೆ. ಇಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಪಡಿತಾ ಹೋಗುತ್ತೆ, ಕರ್ತವ್ಯಗಳನ್ನು ನಿರ್ವಹಿಸ್ತಾ ಹೋಗುತ್ತೆ. ಹಾಗೆ ಶಿಕ್ಷಕರಿಂದ ಏನನ್ನು ಪಡೆದುಕೊಳ್ಳೋಕ್ಕಾಗೋದಿಲ್ವೋ, ತಂದೆ ತಾಯಿಗಳಿಂದ ಯಾವುದನ್ನು ಪಡೆಯೋದಕ್ಕಾಗೋದಿಲ್ವೋ ಅಂತಹ ಕೆಲವೊಂದು ಸಂಗತಿಗಳನ್ನು ಇಲ್ಲಿ ಮಗು ಏನು ಮಾಡುತ್ತೆ, ಸಮವಯಸ್ಕರೊಂದಿಗೆ ಇದು ಪಡೆಯುತ್ತೆ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳೇ? ಇಷ್ಟು ಈ ಅನೌಪಚಾರಿಕ ನಿಯೋಗಿಗಳು ಅಂತ ಕರಿತೀವಿ. ನಿಮಗೆ 1 ಮಾರ್ಕ್ಸಿಗೆ ಕೂಡ ಕೇಳ್ಬೋದು, ಇಲ್ಲ 5 ಮಾರ್ಕ್ಸಿಗೆ ಕೂಡ ಕೇಳ್ಬೋದು. ಸಾಮಾಜಿಕರಣದ ನಿಯೋಗಿಗಳನ್ನ SSLC ಅಂದಾಗ ಫಸ್ಟ್ ಒಂದು ಅನೌಪಚಾರಿಕ ನಿಯೋಗಿಗಳು, ಅದರಲ್ಲಿ ಎ ಕುಟುಂಬ, ಬಿ ಸಮವಯಸ್ಕರು. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳು? ಇಷ್ಟು ಓಕೆ. ನೆಕ್ಸ್ಟ್ ನೋಡೋಣ ಔಪಚಾರಿಕ ನಿಯೋಗಿಗಳು. ನಾನು ಹೇಳಿದಂಗೆ ಅನೌಪಚಾರಿಕ ನಿಯೋಗಿಗಳು ಬೇರೆ, ಔಪಚಾರಿಕ ನಿಯೋಗಿಗಳ ಬೇರೆ. ಇಲ್ಲಿ ಔಪಚಾರಿಕ ನಿಯೋಗಿಗಳು ಅಂತ ನಾವು ಯಾವುದನ್ನ ಕರಿಬಹುದು? ಫಸ್ಟ್ ನಾವು ತಗೋತೀವಿ ಸ್ಕೂಲ್ ಅಂತ ಕರಿತೀವಿ. ಫಸ್ಟ್ ಇರ್ತದೆ ಶಾಲೆ. ಏನಪ್ಪ ಶಾಲೆ ಅನ್ನೋದಾದ್ರೆ ನಿಮಗೆ ಗೊತ್ತಿರಬಹುದು, ಶಾಲೆ ಕೂಡ ಏನ್ ಮಾಡುತ್ತೆ, ಮಗುವಿನ ಸಾಮಾಜಿಕರಣಗೊಳಿಸಲಿಕ್ಕೆ ಒಂದು ಬಹು ಮುಖ್ಯವಾದಂಥ ನಿಯೋಗಿ ಅಂತ ಕರಿತಾವೆ. ಮಗುವನ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಶಿಕ್ಷಕರು ನಿರ್ಣಾಯಕಾತ್ಮಕವಾದಂಥ ಪಾತ್ರವನ್ನು ವಹಿಸ್ತಾರೆ. ಮಗು ಇದೇ ರೀತಿಯಲ್ಲಿ ಬೆಳಿಬೇಕು, ಒಳ್ಳೆಯದಾಗಿ ಬೆಳಿಬೇಕು, ದೇಶಕ್ಕೆ ಕೊಡುಗೆಯನ್ನು ನೀಡಬೇಕು. ಹಾಗೆ ಆ ಮಗು ವ್ಯಕ್ತಿತ್ವ ವಿಕಾಸಗೊಳ್ಬೇಕು. ಸಮವಯಸ್ಕ ಪಾತ್ರಗಳಿಗೆ ಮಗುವನ್ನು ಸಿದ್ಧಗೊಳಿಸಬೇಕು. ಆ ಸಮವಯಸ್ಕರಾದರೆ ಅವ್ರ ಜೊತೆಯಲ್ಲಿ ಆ ಮಗುವನ್ನು ಸಿದ್ಧಗೊಳಿಸಬೇಕು. ಇಂತಹ ಸದೃಢವಾದಂಥ ಶಾಲೆಗೆ ಒಂದು ಮುಖ್ಯವಾದಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಶಾಲೆ ಅನ್ನೋದು ಮಗುವಿನ ವಿಕಾಸವನ್ನು ರೂಪಿಸ್ತಾ ಹೋಗುತ್ತೆ. ಇಲ್ಲಿ ಮಗು ಶಾಲೆಯಲ್ಲಿ ಶಿಕ್ಷಣದ ಮೂಲಕ ಪಡೆದುಕೊಳ್ತಾ ಹೋಗುತ್ತೆ. ಶಾಲೆಯಲ್ಲಿ ಮಗು ಶಿಕ್ಷಣದ ಮೂಲಕ ಜ್ಞಾನವನ್ನು ಪಡೆದುಕೊಳ್ತಾ ಹೋಗುತ್ತೆ. ಅವನ ಆಲೋಚನೆಗಳು, ಅಭಿರುಚಿಗಳು, ಹಾಗೆ ಈ ಕೆಲವೊಂದು ಅಂಶಗಳನ್ನು ರೂಪಿಸಿಕೊಳ್ಳಲಿಕ್ಕೆ ಅಥವಾ ತಪ್ಪುಗಳನ್ನು ತಿದ್ದಿಕೊಳ್ಳಲಿಕ್ಕೆ ಸಹಕರಿಸುತ್ತಾರೆ. ನಾನೇನು ತಪ್ಪಿದ್ದೇವೆ, ನಾನು ಸರಿ ಯಾವುದು, ತಪ್ಪು ಯಾವುದು ಅನ್ನೋದನ್ನು ತಿದ್ದಿಕೊಳ್ಳುವಂಥ ಪ್ರಯತ್ನವನ್ನು ಶಾಲೆಯಲ್ಲಿ ಮಗು ಕಲಿತಾ ಹೋಗುತ್ತೆ. ಹಾಗೆ ಜ್ಞಾನ ಕೌಶಲ್ಯಗಳನ್ನು ವರ್ಗಾಯಿಸುವುದರ ಜೊತೆಗೆ ಜ್ಞಾನವನ್ನು ಪಡಿತಾ ಹೋಗುತ್ತೆ. ಆ ಜ್ಞಾನವನ್ನು ಇನ್ನೊಬ್ಬರಿಗೆ ಕೂಡ ಅದು ವರ್ಗಾಯಿಸ್ತಾ ಹೋಗುತ್ತೆ. ಇದು ತಪ್ಪು, ಇದು ಸರಿ ಅನ್ನೋದನ್ನು ಕೂಡ ಮಗು ಹೇಳ್ತಾ ಹೋಗುತ್ತೆ. ಹಾಗೆ ಶಾಲೆಗೆ ಬೇಕಾಗಿರುವಂಥ ಕೌಶಲ್ಯಗಳನ್ನು, ಜ್ಞಾನವನ್ನು ಪಡೆಯುವ ಜೊತೆಗೆ ಶಿಸ್ತು, ದೇಶಭಕ್ತಿ, ಹಾಗೆ ಇತ್ಯಾದಿ ಮೌಲ್ಯಗಳನ್ನು, ಸಂಯಮ, ಸ್ನೇಹ, ದೇಶಭಕ್ತಿಯನ್ನು ಇಟ್ಕೊಳ್ತಾ ಹೋಗುತ್ತೆ, ಶಿಸ್ತಾಗಿರುತ್ತಾ ಹೋಗುತ್ತೆ. ಹಾಗೆ ಸ್ನೇಹವನ್ನು ಹೆಚ್ಚಾಗಿ ಬೆಳೆಸ್ಕೊಳ್ತಾ ಹೋಗುತ್ತೆ. ಮೌಲ್ಯಗಳನ್ನು ಮಕ್ಕಳಿಗೆ ಈ ಶಾಲೆ ಅನ್ನೋದು ನೀಡ್ತಾ ಹೋಗುತ್ತೆ. ಶಾಲೆಯಲ್ಲಿ ಬರೀ ಅಕ್ಷರವನ್ನು ಕಲಿಯೋದಿಲ್ಲ, ಆ ಶಾಲೆಯಲ್ಲಿ ದೇಶಭಕ್ತಿ, ಶಿಸ್ತನ್ನು ಕಲಿತಾ ಹೋಗುತ್ತೆ. ಪ್ರೀತಿ, ಪ್ರೇಮಗಳನ್ನು ಇಲ್ಲಿ ಪಡಿತಾ ಹೋಗುತ್ತೆ. ಇವುಗಳನ್ನು ಈ ಸಾಮಾಜಿಕ ನಿಯೋಗಗಳಲ್ಲಿ ಶಾಲೆಯ ಒಂದು ಪ್ರಮುಖವಾದಂಥ ಪಾತ್ರ ನಿರ್ವಹಿಸುತ್ತೆ. ಹಾಗೆ ಈ ಮುಂದೆ ಆ ಮಗು ಏನಾದರೂ ಒಳ್ಳೆಯ ಅಭಿವೃದ್ಧಿ ಆಗಬೇಕಾದ್ರೆ ಏನಾದರೂ ಒಂದು ಆಲೋಚನೆಯನ್ನು ಬಳಸ್ಕೊಂಡ್ರೆ ಅದಕ್ಕೆ ಈ ಶಾಲೆ ಮತ್ತದು ಸಹಾಯ ಮಾಡ್ತಾ ಹೋಗುತ್ತೆ. ಅಧಿಕಾರಯುಕ್ತವಾದಂಥ ಸಾಮಾಜಿಕರಣಗೊಳಿಸೋದಕ್ಕೆ ಔಪಚಾರಿಕ ನಿಯೋಗಿಯಾಗಿ ಶಾಲೆಯ ಒಂದು ಮೂಲ ಅಂಶ ಅಂತ ಇರ್ಬೋದು. ಯಾಕಂದ್ರೆ ಈ ಶಾಲೆ ಮಗುವಿನ ವಿಕಾಸವನ್ನು ರೂಪಿಸ್ತಾ ಹೋಗುತ್ತೆ. ನಾವು ಬಹಳಷ್ಟು ನೋಡ್ತಾ ಹೋಗ್ತೀವಿ ದೇಶದಲ್ಲಿ ಸಾಕಷ್ಟು ಜನ ಈ ಶಾಲೆಯಲ್ಲಿ ಕಲಿತಂಥ ಮಕ್ಕಳು ಏನು ಮಾಡ್ತಾರೆ, ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ನೀಡ್ತಾರೆ. ಉದಾಹರಣೆ ಡಾಕ್ಟರ್ B.R. ಅಂಬೇಡ್ಕರ್ ಆಗಿರ್ಬೋದು, APJ ಅಬ್ದುಲ್ ಕಲಾಂ ಆಗಿರ್ಬೋದು, ಸರ್ ಎಂ ವಿಶ್ವೇಶ್ವರಯ್ಯ ಆಗಿರ್ಬೋದು, ಇಂದಿರಾ ಗಾಂಧಿ, ಇವರೆಲ್ಲರೂ ಕೂಡ ಏನು ನೋಡ್ತಾ ಹೋಗ್ತೀವಿ, ಶಿಕ್ಷಣವನ್ನು ಪಡೆದಿರೋದ್ರಿಂದ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ನೀಡಲಿಕ್ಕೆ ಅಥವಾ ಇನ್ನೊಬ್ಬರ ಬಗ್ಗೆ ಸಹನೆ, ತಾಳ್ಮೆ, ತ್ಯಾಗವಾದ ಗುಣಗಳನ್ನು ಒಳಗೊಳ್ಳಲಿಕ್ಕೆ ಅಥವಾ ಸಮಾಜಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ರೂಪಿಸಿಕೊಳ್ಳಲಿಕ್ಕೆ, ಒಳ್ಳೆಯ ವ್ಯಕ್ತಿಯಾಗಿ ಮಾಡಲಿಕ್ಕೆ ಈ ಶಾಲೆ ಅನ್ನೋದು ಮಗುವಿನ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಈ ಒಂದು ಅಂಶ ಕಾರಣ. ಅರ್ಥ ಇದೆಯಲ್ಲ? ಔಪಚಾರಿಕ ನಿಯಂತ್ರಣ ಸಾಧನವಾಗಿ ಶಾಲೆಯನ್ನು, ಸ್ಕೂಲನ್ನು ನೋಡಿದೆವು. ಓಕೆ, ನೆಕ್ಸ್ಟ್ ನೋಡೋಣ. ಈ ಔಪಚಾರಿಕ ನಿಯೋಗಿಗಳಾಗಿ ಶಾಲೆಯ ನಂತರದಲ್ಲಿ ಸಮೂಹ ಮಾಧ್ಯಮಗಳು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಸಮೂಹ ಮಾಧ್ಯಮಗಳು ಯಾವುದಪ್ಪ? ಸಮೂಹ ಮಾಧ್ಯಮಗಳು, ಈ ಸಮೂಹ ಮಾಧ್ಯಮಗಳು ಕೂಡ ಏನು ಮಾಡ್ತವೆ, ಮಗುವಿನ ಸಾಮಾಜಿಕರಣಗೊಳಿಸುವಲ್ಲಿ ನಂತರ ಸ್ಥಾನದಲ್ಲಿ ಈ ಮಾಧ್ಯಮಗಳು ಕೂಡ ನೋಡ್ತಾ ಹೋಗ್ತವೆ. ಸಮೂಹ ಮಾಧ್ಯಮಗಳಂದಾಗ ಇಲ್ಲಿ ದೃಶ್ಯ ಮಾಧ್ಯಮ, ಶ್ರವಣ ಮಾಧ್ಯಮಗಳನ್ನು ಕೂಡ ಇಲ್ಲಿ ಬಹುಮುಖ್ಯ ಪಾತ್ರ ನಿರ್ವಹಿಸ್ತಾ ಹೋಗ್ತವೆ. ದೃಶ್ಯ ಮಾಧ್ಯಮ ನೋಡುವಂಥದ್ದು, ಹಾಗೆ ಶ್ರವಣ ಮಾಧ್ಯಮ ಕೇಳುವಂಥದ್ದು.
ಇವೆರಡೂ ಕೂಡ ಏನು ಮಾಡ್ತವೆ, ನೋಡುತ್ತಾ ಮತ್ತು ಕೇಳುತ್ತಾ ಎರಡು ಅಂಶಗಳು ಬಹುಮುಖ್ಯವಾದಂಥ ಮಗುವನ್ನು ವಿಕಾಸಗೊಳ್ಳಲಿಕ್ಕೆ ಸಾಮಾಜಿಕಗೊಳ್ಳಲಿಕ್ಕೆ ತನ್ನದೇ ಆದ ಪಾತ್ರವನ್ನು ನಿರ್ವಹಿಸಿದೆ. ಉದಾಹರಣೆಗೆ ಈ ಮಗುವಿನ ವಿಕಾಸ ಆಗಬೇಕಾದ್ರೆ ಸಾಮಾಜಿಕಗೊಳಿಸಬೇಕಾದ್ರೆ ಇಲ್ಲಿ ಕೆಲವೊಂದು ಮುದ್ರಣ ಮಾಧ್ಯಮಗಳನ್ನು ನೋಡ್ತಾ ಹೋಗ್ತೀವಿ. ಸಮಾಚಾರ ಪತ್ರಿಕೆಗಳು, ಮ್ಯಾಗಝಿನ್ಗಳು, ಪುಸ್ತಕಗಳು, ಹಾಗೆ ಈ ದೂರವಾಣಿಗಳಾಗಿರ್ಬೋದು, ಹಾಗೆ ಈ ಕೆಲವೊಂದು ಬಾನುಲಿ, ರೇಡಿಯೋದಲ್ಲಿ ಬರುವಂಥ ಬಾನುಲಿ ಕಾರ್ಯಕ್ರಮಗಳಾಗಿರ್ಬೋದು, ದೂರದರ್ಶನ, ಮೊಬೈಲ್ಗಳು, ಇಂಟರ್ನೆಟ್ಗಳು, ಹಾಗೆ ಅಂತರ್ಜಾಲ, ಹೀಗೆ ಹಲವಾರು ಅಂಶಗಳೇನು ಮಾಡ್ತವೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ವರ್ಗಾವಣೆಯನ್ನು ಮಾಡ್ತಾ ಹೋಗುತ್ತೆ. ಈ ಸಮೂಹ ಮಾಧ್ಯಮಗಳಾದಾಗ ಇಲ್ಲಿ ಎರಡು ವಿಧಗಳನ್ನು ನೋಡ್ತಾ ಹೋಗುತ್ತೆ. ಯಾವುದಪ್ಪ ಅಂತಂದರೆ ಈ ದೃಶ್ಯ ಮಾಧ್ಯಮ ಮತ್ತು ಶ್ರವಣ ಮಾಧ್ಯಮ, ನೋಡುವುದು ಮತ್ತು ಕೇಳುವುದು. ಇವುಗಳೇನು ಮಾಡ್ತವೆ, ಮಗುವನ್ನು ಸಾಮಾಜಿಕರಣಗೊಳಿಸ್ತಾ ಹೋಗುತ್ತೆ. ಯಾವ ರೀತಿ ಏನಂತಂದರೆ ಈ ಪತ್ರಿಕೆಗಳನ್ನು ಓದೋದ್ರಿಂದ ಜ್ಞಾನ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ವಿಷಯಗಳನ್ನು ಕೇಳೋದ್ರಿಂದ ಹೆಚ್ಚು ಜ್ಞಾನವೂ ಕೂಡ ನಮಗೆ ಲಭಿಸುತ್ತೆ. ಓದುವುದರಿಂದಲೂ ಕೂಡ ಜ್ಞಾನ ಅನ್ನೋದು ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಮೊಬೈಲ್ಗಳು, ಇಂಟರ್ನೆಟ್ಗಳು, ಈ ಮ್ಯಾಗಝಿನ್ಗಳಾಗಿರ್ಬೋದು, ಹಾಗೆ ಈ ದಿನಪತ್ರಿಕೆಗಳಾಗಿರ್ಬೋದು, ಪುಸ್ತಕಗಳು, ಹಾಗೆ ಬಾನುಲಿ ಕಾರ್ಯಕ್ರಮಗಳು, ಇವೆಲ್ಲ ಏನು ಮಾಡ್ತೇವೆ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ತನ್ನ ಸಮೂಹಕ್ಕೆ ಏನು ಮಾಡ್ತದೆ ಮಾಹಿತಿಯನ್ನು ರವಾನಿಸುವ ಜೊತೆಗೆ ಈ ಮಗುವಿನ ಸಾಮಾಜಿಕರಣಗೊಳಿಸುವಲ್ಲಿ ತನ್ನದೇ ಆದಂಥ ಒಂದು ಪಾತ್ರವನ್ನು ಸಮೂಹ ಮಾಧ್ಯಮಗಳು ನಿರ್ವಹಿಸ್ತಾ ಇದ್ದಾರೆ. ಅರ್ಥ ಆಗ್ತಿದ್ದಾರೆ ವಿದ್ಯಾರ್ಥಿಗಳು? ನೆನಪಿಲ್ಲಿ ಔಪಚಾರಿಕ ನಿಯೋಗಿಗಳಂದಾಗ ಶಾಲೆ ಏನು ಮಾಡುತ್ತೆ, ಮಗುವಿನ ವಿಕಾಸಗೊಳ್ಳಲಿಕ್ಕೆ ಅವರಿಗೆ ದೇಶಭಕ್ತಿ, ಶಿಸ್ತು, ಸಂಯಮಗಳನ್ನು ಕಲಿಸ್ತಾ ಹೋಗುತ್ತೆ. ಆ ಮಗುವನ್ನು ಯಾವ ರೀತಿ ಬೆಳೆಸಬೇಕು, ಸಮಾಜಕ್ಕೆ ತನ್ನದೇ ಆದಂಥ ಆಲೋಚನೆಗಳು, ಬುದ್ಧಿಶಕ್ತಿಗಳನ್ನು, ಅಭಿಪ್ರಾಯಗಳನ್ನು, ತಪ್ಪು ಸರಿಗಳನ್ನು, ಕೌಶಲ್ಯಗಳನ್ನು ರೂಪಿಸಿಕೊಳ್ಳೋದಕ್ಕೆ ಶಾಲೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಸಮೂಹ ಮಾಧ್ಯಮಗಳಾದಂಥ ಮಗುವಿನ ಸಾಮಾಜಿಕಗೊಳಿಸುವಲ್ಲಿ ಮುದ್ರಣ ಮಾಧ್ಯಮ ಮತ್ತು ಶ್ರವಣ ಮಾಧ್ಯಮಗಳು ನೋಡ್ತಾ ಹೋಗ್ತೀವಿ. ದೃಶ್ಯ ಶ್ರವಣ ಮಾಧ್ಯಮಗಳು ಇಲ್ಲಿ ಈ ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ. ಯಾವುದಪ್ಪ ಅಂದರೆ ಸಮಾಚಾರ ಪತ್ರಿಕೆಗಳಾಗಿರ್ಬೋದು, ಮ್ಯಾಗಝಿನ್ಗಳಾಗಿರ್ಬೋದು, ಪುಸ್ತಕಗಳು, ಹಾಗೆ ದೂರವಾಣಿ, ಮೊಬೈಲ್ಗಳಾಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಅಂತರ್ಜಾಲ ಆಗಿರ್ಬೋದು, ಹೀಗೆ ಹಲವಾರು ಅಂಶಗಳು ಏನು ಮಾಡ್ತವೆ ಮಗುವಿನ ವಿಕಾಸಗೊಳ್ಳಲಿಕ್ಕೆ, ಸಾಮಾಜಿಕರಣಗೊಳ್ಳಲಿಕ್ಕೆ ಇವೆಲ್ಲ ಅಂಶಗಳು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಆ ಸಮೂಹಗಳನ್ನು ವರ್ಗಾಯಿಸುವ ಜೊತೆಗೆ ಮಗುವಿನ ಸಾಮಾಜಿಕರಣಗೊಳಿಸುವ ಒಂದು ಪ್ರಯತ್ನವನ್ನು ಈ ಸಾಮಾಜಿಕರಣದಲ್ಲಿ ಸಮೂಹ ಮಾಧ್ಯಮಗಳು ನಿರ್ವಹಿಸ್ತಾ ಇದೆ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳ? ಇಷ್ಟು ಈ ಸಾಮಾಜಿಕರಣದಲ್ಲಿರುವುದರ ಔಪಚಾರಿಕ ನಿಯೋಗಗಳು. ಓಕೆ, ಮತ್ತೊಂದು ಅಂಶವನ್ನು ನೋಡ್ತಾ ಹೋಗ್ತೀವಿ. ಔಪಚಾರಿಕ ನಿಯೋಗ ಸಾಧನಗಳಾಗಿ ರಾಜ್ಯವನ್ನು ನೋಡಬಹುದು. ರಾಜ್ಯ, ಓಕೆ, ಈ ಸ್ಟೇಟ್ ಅಂತ ಕರೀತೀವಿ. ಈ ರಾಜ್ಯವು ಕೂಡ ಮಗುವಿನ ಸಾಮಾಜಿಕರಣಗೊಳಿಸೋಕೆ ಒಂದು ಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸುತ್ತೆ. ಅದೊಂದು ಅಧಿಕಾರಯುಕ್ತ ನಿಯೋಗಿಯಾಗಿದೆ. ರಾಜ್ಯ ಅನ್ನೋದು ಒಂದು ಅಧಿಕಾರಯುಕ್ತವಾದಂಥ ನಿಯೋಗಿಯಾಗಿದೆ. ರಾಜ್ಯವು ಜನರಿಗಾಗಿ ಕಾನೂನುಗಳನ್ನು ರೂಪಿಸ್ತಾ ಹೋಗುತ್ತೆ. ಯಾವ ರೀತಿಯಲ್ಲಿ ಜನರು ಬದುಕಬೇಕನ್ನೋದಕ್ಕೆ ಕೆಲವೊಂದು ಕಾನೂನುಗಳನ್ನು ರೂಪಿಸ್ತಾ ಹೋಗುತ್ತೆ. ಜನರಿಗಾಗಿ ಇಲ್ಲಿ ಕೆಲವೊಂದು ನಡವಳಿಕೆಗೆ ರೂಪರೇಷೆಗಳನ್ನು ತಿಳಿಸ್ತಾ ಹೋಗುತ್ತೆ. ಹಾಗೆ ರಾಜ್ಯವು ವ್ಯಕ್ತಿತ್ವ ಬೆಳವಣಿಗೆಗೆ ಸಂಬಂಧಿಸಿದಂತೆ ಅಧಿಕಾರವನ್ನು ಹೊಂದುವಂತೆ ನೀಡ್ತಾ ಹೋಗುತ್ತೆ. ರಾಜ್ಯ ಏನು ಮಾಡಿದೆ, ವ್ಯಕ್ತಿತ್ವವನ್ನು ಯಾವ ರೀತಿಯಲ್ಲಿ ಬೆಳೆಸ್ಕೊಳ್ಬೇಕು, ಹಾಗೆ ಆ ಸಂಬಂಧಿಸಿದಂತೆ ರಾಜ್ಯ ಅಧಿಕಾರವನ್ನು ಹೊಂದಿದೆ. ಇದು ವ್ಯಕ್ತಿಗೆ ವಿವಿಧ ಸಾಮಾಜಿಕ ಸನ್ನಿವೇಶಗಳಲ್ಲಿ ಹೊಂದಿಕೊಳ್ಳುವಂತೆ ನಡೆಯಲು ರಾಜ್ಯ ಸಹಾಯ ಮಾಡುತ್ತೆ. ವ್ಯಕ್ತಿ ಸಾಮಾಜಿಕ ಸನ್ನಿವೇಶಗಳಿಗೆ, ಸಮಾಜದಲ್ಲಿ ಏನು ಸನ್ನಿವೇಶ ಇದೆ, ಒಳ್ಳೆಯ ಅಥವಾ ಕೆಟ್ಟ ಸನ್ನಿವೇಶಗಳಿಗೆ ತಕ್ಕನಾಗಿ ಹೊಂದಿಕೊಂಡು ಹೋಗಲು ಅಥವಾ ನಡೆದುಕೊಳ್ಳಲು ಸಹಾಯ ಮಾಡ್ತಾ ಹೋಗುತ್ತೆ ರಾಜ್ಯ. ಇಲ್ಲಿ ರಾಜ್ಯವು ಮಾಧ್ಯಮಗಳ ಮೂಲಕ, ಇತರ ಸಂವಹನ ಸಾಧನಗಳ ಮೂಲಕ ವ್ಯವಸ್ಥೆ ಮಾಡ್ತಾ ಹೋಗುತ್ತೆ. ಈ ಮಾಧ್ಯಮಗಳ ಮೂಲಕ, ಟಿವಿಗಳು ಅಥವಾ ಪತ್ರಿಕೆಗಳು, ಈ ರೇಡಿಯೋಗಳ ಮೂಲಕ ಏನಿರ್ತವೆ ಸಂವಹನ ಸಾಧನಗಳ ಮೂಲಕ ವ್ಯವಸ್ಥೆ ಮಾಡ್ತವೆ. ರಾಜ್ಯದಲ್ಲಿ ಏನೇ ನಡೆದರೂ ಕೂಡ, ಈ ಉದಾಹರಣೆ ನಿಮ್ಗೆ ಗೊತ್ತಿರ್ಬೋದು, ಕೋವಿಡ್ ಅನ್ನೋದು ಬಂದಿದೆ, ಕೊರೋನಾ ಅನ್ನೋಂಥದ್ದು. ಇದಕ್ಕೋಸ್ಕರ ಸಾಕಷ್ಟು ಈ ಸುಮಾರು ತಿಂಗಳುಗಳಿಂದ ಶಾಲೆ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ. ಯಾಕೆಂದರೆ ಇಲ್ಲಿ ರಾಜ್ಯ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಹೋಗುತ್ತೆ. ವೈಚಾರಿಕ ಅದನ್ನು ಕೈಗೊಳ್ಳಿಲ್ಲ ಅಂದರೆ ಸಾಕಷ್ಟು ಪ್ರಾಣಹಾನಿಗಳು, ಸಾಕಷ್ಟು ಸಾವು ನೋವುಗಳು ಉಂಟಾಗ್ತಾ ಇದ್ದವು. ಇದಕ್ಕೋಸ್ಕರ ರಾಜ್ಯ ಏನು ಮಾಡುತ್ತೆ, ತನ್ನ ಪ್ರಜೆಗಳಿಗಾಗಿ ಕೆಲವೊಂದು ಕಾನೂನುಗಳನ್ನು ರೂಪಿಸ್ತಾ ಹೋಗುತ್ತೆ. ನೋಡ್ಬೋದು ನಿಮಗೆ, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಕರ್ಫ್ಯೂವನ್ನು ಏರಲಾಗುತ್ತೆ. ಯಾಕೆಂದರೆ ಈ ಕಾನೂನನ್ನು ಜಾರಿಗೊಳಿಸುತ್ತೆ. ಈ ಕೋವಿಡನ್ನು ತಡೆಗಟ್ಟಬೇಕಾದ್ರೆ ಕಾನೂನುಗಳನ್ನು ರೂಪಿಸಬೇಕು. ಅದಕ್ಕೋಸ್ಕರ ಕೆಲವೊಂದು ಕಾನೂನು ನಿಯಮಗಳನ್ನು ಈ ರಾಜ್ಯ ಮಟ್ಟದ ಜಾರಿಗೊಳಿಸುತ್ತೆ. ಹಾಗೆ ರಾಜ್ಯವು ಮೌಲ್ಯಗಳನ್ನು ಕಲಿಸ್ತಾ ಹೋಗುತ್ತೆ. ನಿಯಮಗಳ ಜೊತೆಗೆ ಮೌಲ್ಯಗಳನ್ನು ಕಲಿಸುತ್ತದೆ. ರಾಜ್ಯವು ಪ್ರಜೆಗಳಿಗೋಸ್ಕರ ಸಾಧನೆಗಳಿಗೆ ಪ್ರತಿಫಲಗಳನ್ನು ನೀಡ್ತಾ ಹೋಗುತ್ತೆ. ಯಾರು ರಾಜ್ಯ ಪ್ರಜೆಗಳಿಗೆ ತಮ್ಮ ಸಾಧನೆಯನ್ನು ಮಾಡಬೇಕಂತಿದ್ರೆ ಆ ಸಾಧನೆಗಳಿಗೆ ಪ್ರತಿಫಲವನ್ನು ನೀಡುವುದರ ಮೂಲಕ ತಮ್ಮ ವ್ಯಕ್ತಿತ್ವಗಳನ್ನು ರೂಪಿಸಲು, ಪ್ರೇರೇಪಿಸಲು
ಒಳ್ಳೆಯ ವ್ಯಕ್ತಿಗಳಾಗಿ ಪ್ರೇರೇಪಿಸಲು ರಾಜ್ಯ ಅನ್ನುವಂಥದ್ದು ಸಹಾಯಕವಾಗಿ ಕೆಲಸವನ್ನು ನಿರ್ವಹಿಸ್ತದೆ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳ? ಇಷ್ಟು ಈ ಸಾಮಾಜಿಕರಣದ ನಿಯೋಗಗಳಂತ ಕೇಳ್ತೀವಿ. ನಿಮಗೆ ಕೇಳ್ಬೋದು 1 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಕೇಳ್ತಾರೆ. ಅನೌಪಚಾರಿಕ ನಿಯೋಗಿಗಳನ್ನ ತಿಳಿಸಿ ಅಂದಾಗ ಉದಾಹರಣೆ ಕೊಡಿ ಅಂದಾಗ ಕುಟುಂಬ ಅಥವಾ ಸಮವಯಸ್ಕರನ್ನ ಬರೀಬಹುದು. ಹಾಗೆ ಔಪಚಾರಿಕ ನಿಯೋಗಿಗಳಂದಾಗ ಶಾಲೆ, ಸಮೂಹ ಮಾಧ್ಯಮಗಳು, ರಾಜ್ಯ, ಇವುಗಳಲ್ಲಿ ಯಾವುದಾದ್ರೂ ಒಂದನ್ನ ಬರೀಬೇಕಾಗುತ್ತೆ. ಇಲ್ಲಾಂದ್ರೆ ನಿಮಗೆ 5 ಮಾರ್ಕ್ಸಿಗೆ ಕೂಡ ಕೇಳ್ತಾನೆ. ಸಾಮಾಜಿಕರಣದ ನಿಯೋಗಿಗಳನ್ನ ಕುರಿತು ಟಿಪ್ಪಣಿ ಬರೆದಂದಾಗ ಅನೌಪಚಾರಿಕ ನಿಯೋಗಿಗಳು, ಔಪಚಾರಿಕ ನಿಯೋಗಿಗಳು. ಅದರಲ್ಲಿ ಸಬ್ ಪಾಯಿಂಟ್ಸ್ ಅನೌಪಚಾರಿಕವಾಗಿ ಕುಟುಂಬ, ಸಮವಯಸ್ಕರ ಸಮೂಹ, ಔಪಚಾರಿಕವಾಗಿ ಶಾಲೆ, ಸಮೂಹ ಮಾಧ್ಯಮಗಳು, ರಾಜ್ಯ. ಇಷ್ಟು ಈ ನಿಮಗೆ 5 ಅಂಕಕ್ಕೆ ನಿಮಗೆ ಕೇಳ್ಬೋದು. ಅರ್ಥ ಇದೆ ವಿದ್ಯಾರ್ಥಿಗಳು? ಇಷ್ಟು ಓಕೆ. ನೆಕ್ಸ್ಟ್ ನಾವು ನೋಡೋಣ ಸಾಮಾಜಿಕರಣದಲ್ಲಿ ಸಂಸ್ಕೃತಿಯ ಪಾತ್ರ. ಏನಪ್ಪ ಸಂಸ್ಕೃತಿಯ ಪಾತ್ರ ಅಂತಂದ್ರೆ, ಸಮಾಜ ಒಂದು ವಿಚಾರವಾಗಿ ಒಂದು ಆಕಸ್ಮಿಕವಾಗಿ ಸಂಭವಿಸಲಾರದು. ಈ ಸಾಂಸ್ಕೃತಿಕ ನಿರ್ದೇಶನಗಳನ್ನ ನಿಯಂತ್ರಿಸಬೇಕಾಗುತ್ತದೆ. ಅಂದ್ರೆ ಒಂದು ಶಿಶು ಈಗ ಏನಾಗಿದೆ ಎನ್ನುವುದಕ್ಕಿಂತಲೂ ಕೂಡ, ಒಂದು ಶಿಶು ಮಗು ಈಗ ಏನಾಗಿದೆ ಎನ್ನುವುದಕ್ಕಿಂತಲೂ ಕೂಡ ಭವಿಷ್ಯದಲ್ಲಿ ಏನಾಗಬಲ್ಲದು ಎಂಬುದು ಬಹಳ ಮುಖ್ಯವಾಗಿದೆ. ಮಗು ಈಗ ಹುಟ್ಟಿದೆ, ಆ ಮಗು ಈಗ ಏನಾಗಿದೆ ಅನ್ನೋದು ನಮಗೆ ಬೇಕಾಗಿಲ್ಲ. ಮುಂದೆ ಭವಿಷ್ಯದಲ್ಲಿ ಏನಾಗಬಲ್ಲದು ಅನ್ನೋದನ್ನ ಬಹಳ ಪ್ರಾಮುಖ್ಯವಾಗಿ ಸಾಮಾಜಿಕರಣದ ನಾವಿಲ್ಲಿ ನೋಡ್ಬೋದು. ಹಾಗಾದ್ರೆ ಈ ಸಾಮಾಜಿಕರಣದ ಈ ಸಂಸ್ಕೃತಿಯ ಪಾತ್ರವನ್ನು ನೋಡೋದಾದ್ರೆ ಏನೇನೆಲ್ಲ ಆಗ್ಬೋದು ಅಂತಂದ್ರೆ, ವ್ಯಕ್ತಿಗೆ ವಿವಿಧ ಚಟುವಟಿಕೆಗಳನ್ನು ನಿಯಂತ್ರಿಸಲು ಸಂಸ್ಕೃತಿ ಮಾರ್ಗದರ್ಶನವನ್ನು ನೀಡ್ತಾ ಹೋಗುತ್ತೆ. ವ್ಯಕ್ತಿಯು ತನ್ನ ವಿವಿಧ ಚಟುವಟಿಕೆಗಳನ್ನು ನಿಯಂತ್ರಿಸಲು ಸಂಸ್ಕೃತಿಯು ಮಾರ್ಗದರ್ಶನವನ್ನು ನೀಡುತ್ತೆ. ಅಂದರೆ ನಾವು ಯಾವ ರೀತಿಯಲ್ಲಿ ಬದುಕಬೇಕು, ನನ್ನ ಕ್ರಿಯೆಗಳನ್ನು ನಡೆಸಬೇಕಾದ್ರೆ, ಇಲ್ಲಿ ಸಾಮಾಜಿಕ ವ್ಯಕ್ತಿಯನ್ನಾಗಬೇಕಾದ್ರೆ ಸಂಸ್ಕೃತಿ ಅನ್ನೋದು ಮಾರ್ಗದರ್ಶಕವಾಗಿ ಈ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು. ನಾವು ಸಮಾಜದಲ್ಲಿ ಬೆಳಿಬೇಕಾದ್ರೆ ಇಂತಹ ಸನ್ನಿವೇಶಗಳಿಗೆ ಹೊಂದಿಕೊಂಡು ನಾವು ಅದನ್ನು ಬಳಸ್ಕೊಳ್ಳಿಕ್ಕೆ ಈ ಸಂಸ್ಕೃತಿ ಅನ್ನೋದು ಸಹಾಯಕ ಆಗುತ್ತೆ. ಹಾಗೆ ಈ ವ್ಯಕ್ತಿಗೆ ನೈತಿಕತೆ, ಉತ್ತಮ ನಡವಳಿಕೆ, ದೃಷ್ಟಿಕೋನಗಳು, ತತ್ವಗಳು, ಮೌಲ್ಯಗಳನ್ನು ಕಲಿಸುವಲ್ಲಿ ಸಾಮಾಜಿಕರಣದ ಪ್ರಕ್ರಿಯೆಗೆ ಸಂಸ್ಕೃತಿ ಸಹಾಯ ಮಾಡುತ್ತೆ. ನಾವು ನೈತಿಕ ಉತ್ತಮವಾದಂಥ ನಡವಳಿಕೆ, ಧನಾತ್ಮಕ ದೃಷ್ಟಿಕೋನಗಳು, ತತ್ವಗಳು, ಮೌಲ್ಯಗಳನ್ನು ಕಲಿಸಬೇಕಾದ್ರೆ ಇಲ್ಲಿ ಸಾಮಾಜಿಕರಣದ ಪ್ರಕ್ರಿಯೆಗೆ ಸಂಸ್ಕೃತಿ ಅನ್ನೋದು ಸಹಾಯ ಮಾಡ್ತಾ ಹೋಗುತ್ತೆ. ಈ ಸಂಸ್ಕೃತಿಯಿಂದ ನಾವೇನು ಮಾಡ್ತೀವಿ, ನಮ್ಮ ಕುಟುಂಬದಲ್ಲಿ ಈ ಹಬ್ಬಗಳನ್ನು, ಹರಿದಿನಗಳನ್ನು ಮಾಡೋದ್ರಿಂದ ಮಗು ಅದನ್ನು ಕಲಿತಾ ಹೋಗುತ್ತೆ. ಸಮಾಜದಲ್ಲಿ ಒಳ್ಳೆಯ ಸಂಸ್ಕೃತಿ, ಹಬ್ಬಗಳನ್ನು ನೆಂಟರಿಷ್ಟರನ್ನು ಕರೆಯುವಂಥದ್ದು, ಅಲ್ಲಿನ ಪೂಜೆ ಪುನಸ್ಕಾರ, ದೇವರು, ಹಾಗೆ ಈ ದೇವರುಗಳಿರುವಂಥ ನಂಬಿಕೆ, ಹಿರಿಯರ ಮೇಲಿರುವಂಥ ನಂಬಿಕೆಗಳು, ಹಾಗೆ ಕೆಲವೊಂದು ಪದ್ಧತಿಗಳನ್ನು, ಕಾನೂನಿನ ಮೂಲಕ ಇರುವಂಥ ಪದ್ಧತಿಗಳನ್ನು ಕಲಿಯೋದಕ್ಕೆ ಈ ಸಂಸ್ಕೃತಿ ಅನ್ನೋದು ಸಹಾಯಕ ಆಗಿದೆ. ಇಷ್ಟು ಈ ಸಾಮಾಜಿಕರಣದ ನಿಯೋಗಿಗಳಾಗಿ ನಾವಿಲ್ಲಿ ನೋಡ್ಬೋದು. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳ? ಓಕೆ, ಇಷ್ಟು ನಿಮಗೆ 5 ಅಂಕ ಕೇಳ್ಬೋದು. ಇದು ಬಿಟ್ಟರೆ ಇಷ್ಟು ನಿಮಗೆ ಇಲ್ಲಿಗೆ ನಿಮ್ಮ 4ನೇ ಅಧ್ಯಾಯ ಮುಕ್ತಾಯ ಆಗಿದೆ. ಮುಂದಿನ ತರಗತಿಯಲ್ಲಿ ನಾವು 5ನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಸಂಸ್ಕೃತಿ ಮತ್ತು ಸಾಮಾಜಿಕರಣದಲ್ಲಿ ಪ್ರಮುಖ ಅಂಶಗಳ ಬಗ್ಗೆ ನಾವು ಇಲ್ಲಿಗೆ ತಿಳಿದುಕೊಂಡಿದ್ದೇವೆ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.